ಅಲ್ಲು ಅರ್ಜುನ್ ಅವರಿಗೆ ಕಾನೂನು ಸಂಕಷ್ಟ ಹೆಂಗಿದೆ ಅಂತ ನಾವು ಹೇಳ್ತಾ ಇದ್ವಿ. ಸೊ ನಟ ಅಲ್ಲು ಅರ್ಜುನ್ ವಿರುದ್ಧ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬಂತು ನೋಡಿ ಸೆಕ್ಷನ್ಸ್. ಸೆಕ್ಷನ್ 105 ಉದ್ದೇಶಪೂರ್ವಕ ಕೊಲೆ ಸೆಕ್ಷನ್ ಅನ್ನು ಹಾಕಲಾಗಿದೆ. ಸೆಕ್ಷನ್ 118 ಮಾರಣಾಂತಿಕ ಹಲ್ಲೆ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇವೆರಡೂ ಕೂಡ ಉದ್ದೇಶಪೂರ್ವಕವಲ್ಲದ ಕೊಲೆ ಅನ್ನೋ ಸೆಕ್ಷನ್ಗಳನ್ನ ಹಾಕಲಾಗಿದೆ. ನಟ ಅಲ್ಲು ಅರ್ಜುನ್ ವಿರುದ್ಧ ಗಂಭೀರ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಸೆಕ್ಷನ್ 105 ಉದ್ದೇಶಪೂರ್ವಕ ಅಲ್ಲದ ಕೊಲೆ, ಸೆಕ್ಷನ್ 118 ಮಾರಣಾಂತಿಕ ಹಲ್ಲೆ, ಇದ್ರ ಜೊತೆಗೆ ಇನ್ನೊಂದು ಸೆಕ್ಷನ್ ಅನ್ನ ಕೂಡ ಹಾಕಿದ್ದಾರೆ. ಅಂದ್ರೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಇಲ್ಲಿ ಅಂತ. ಜಾಮೀನು ರಹಿತ ಸೆಕ್ಷನ್ಗಳ ಅಡಿಯಲ್ಲಿ ಅಂದ್ರೆ ನಾನ್ ಬೇಲೆಬಲ್ ಅಫೆನ್ಸ್ ಆಗಿದ್ರಿಂದ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕಾಗಿ ಬಂತು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಆ ಎರಡೂ ಗಂಭೀರ ಸೆಕ್ಷನ್ಗಳೇ ಅವರಿಗೆ ಕಾನೂನು ಸಂಕಷ್ಟವನ್ನ ಹೆಚ್ಚು ಮಾಡ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಾನೂನಿನ ರಕ್ಷಣೆ ಅವ್ರಿಗೆ ಸಿಗುತ್ತೆ ಅಂತ ಹೈಕೋರ್ಟ್ನಲ್ಲಿ ನಿರೀಕ್ಷೆ ಇದ್ರು, ಅಷ್ಟರಲ್ಲಾಗಲೇ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೂಡ ವಿಪರೀತ ಒತ್ತಡಕ್ಕೆ ಒಳಗಾಗಿತ್ತು. ಇನ್ನೊಂದು ಕಡೆಗೆ ನೀವು ಆ ವಿಜುವಲ್ಸ್ ಅನ್ನು ನೋಡ್ತಾ ಇದ್ರೆ ಡಿಸೆಂಬರ್ 4ನೇ ತಾರೀಕು ಆದಂತಹ ದುರ್ಘಟನೆಯ ಸಂದರ್ಭದ ದೃಶ್ಯಾವಳಿಗಳು. ಆ ಮಹಿಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನಗಳಾಯಿತು, ಬಟ್ ಯಾವುದು ಸಾಧ್ಯ ಆಗಿರಲಿಲ್ಲ. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ವಿಪರೀತ ಟ್ರೆಂಡಿಂಗ್ ಅಲ್ಲಿತ್ತು. ಯಾಕಂದ್ರೆ ಕಾನೂನು ಎಲ್ಲರಿಗೆ ಒಂದೇ ಅಂತ ಅಂದಮೇಲೆ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆದವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ರು. ಇನ್ನೂ ಕೆಲವರು ಜನ ಅಂದ್ರೆ ಅಲ್ಲು ಅರ್ಜುನ್ ಫ್ಯಾನ್ಸ್ ಹೇಳ್ತಾ ಇದ್ದು ಕಾಲ್ ತುಳಿತಲ್ಲಿ ಸಂಭವಿಸುತ್ತೆ ಅನ್ನೋದ್ರ ಇಮ್ಯಾಜಿನೇಷನ್ ಕೂಡ ಅವ್ರಿಗೆ ಇರಲಿಲ್ಲ. ಅವ್ರನ್ನ ಹೇಗೆ ಹೊಣೆಗಾರರನ್ನಾಗಿ ಮಾಡಲಾಗತ್ತೆ ಅಂತ ಎರಡೂ ವಿಚಾರಗಳ ಚರ್ಚೆಯಲ್ಲಿ ಇರಬೇಕಾದ್ರೆ ಅಲ್ಲು ಅರ್ಜುನ್ ಅವರ ಬಂಧನ ಸಹಜವಾಗಿ ಪುಷ್ಪ 2 ಸಕ್ಸಸ್ನ ಅಲೆಯಲ್ಲಿ ತೇಲ್ತಾ ಇದ್ದ ಚಿತ್ರತಂಡಕ್ಕೆ ಶಾಕ್ ಅಂತ ತಂದಿದೆ. ಡೀಟೇಲ್ಸ್ ಕೊಡ್ತಾರೆ ಭಾರತಿ. ಒಂದು ವರ್ಗದ ಜನ ಏನು ಹೇಳ್ತಾ ಇದ್ರು ಅಂದ್ರೆ ಕಾಲ್ ತುಳಿತ ಸಂಭವಿಸುತ್ತೆ ಅನ್ನುವಂತಹ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಅವ್ರಿಗೆ ಇರಲಿಲ್ಲ. ಪರ್ಮಿಷನ್ ತಗೊಂಡು ಹೋಗ್ಬೇಕಾಗಿತ್ತು ನಿಜ, ಹಂಗಂತ ಅವ್ರನ್ನ ಫ್ರೇಮ್ ಮಾಡೋದು ಎಷ್ಟು ಸರಿ ಅಂತ ಕೇಳ್ತಾ ಇದ್ರು. ಆದ್ರೂ ಈಗ ಸಂಕಷ್ಟ ಮುಂದುವರಿತಾ ಇದೆ. ಸೊ ಫ್ಯಾಮಿಲಿಗೆ ಇರುವಂತಹ ಆಪ್ಷನ್ಸ್ ಏನು? ಸದ್ಯಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಷನ್, ಅರೆಸ್ಟ್ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಅಥವಾ ಇನ್ನೂ ವಶ ಅಂತ ತೋರಿಸ್ತಾ ಇದ್ದಾರೆ ಪೊಲೀಸರು? ಖಂಡಿತವಾಗ್ಲೂ ಸದ್ಯಕ್ಕೆ ವಶಕ್ಕೆ ಪಡೆದಿರೋದು ಮಮತಾ. ಅಂದರೆ ಈ ಏನು ಅಲ್ಲು ಅರ್ಜುನ್ ಅವರು ಹೌದು ಯಾವುದೇ ಹಿಂಟ್ ಇಲ್ದೇ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ. ಕ್ರಮೇಣ ಕ್ರೌಡ್ ಬಂದು ಕಾಲ್ ತುಳಿದಕ್ಕೆ ಒಳಗಾಗುವಂತಹ ಸಿಚುವೇಶನ್ ಪರಿಸ್ಥಿತಿ ಏನು ಕೈಮೀರಿ ಹೋಗುತ್ತೆ ಅಲ್ಲು ಅರ್ಜುನ್ ಅವರು ಬಂದ ತಕ್ಷಣ. ಹೀಗಾಗಿ ಅಲ್ಲು ಅರ್ಜುನ್ ಹೇಳೋ ಪ್ರಕಾರ ಇಲ್ಲಿ ನಾನು ಯಾವುದೇ ರೀತಿಯಲ್ಲೂ ಭಾಗಿಯಾಗಿರಲಿಲ್ಲ. ಈ ಥರದ ಒಂದು ಪ್ರೀಮಿಯರ್ ಮುಂಚೆ ನಾನು ಸಾಕಷ್ಟು ಬಾರಿ ಹೋಗಿದ್ದಿದೆ, ಆದರೆ ಮುನ್ನೆಚ್ಚರಿಕೆಯನ್ನು ನಾನು ನೋಡ್ಕೊಳ್ಬೇಕಾಗಿತ್ತು, ಹೀಗಾಗಿ ಆಗಲಿಲ್ಲ, ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ಅಲ್ಲು ಅರ್ಜುನ್ ಅವರು ಪ್ರತ್ಯಕ್ಷವಾಗಿಲ್ಲದೆ ಇದ್ರು ಪರೋಕ್ಷವಾಗಿ ಕಾರಣೀಭೂತರಾಗಿದ್ದಾರೆ ಸಾವಿಗೆ. ಅವರು ಬಂದ ಕೂಡಲೇ ಈ ಥರದ ಒಂದು ದೊಡ್ಡ ಗಲಾಟೆಯಲ್ಲಿ ಕ್ರೌಡ್ ಸೃಷ್ಟಿಯಾಯಿತು ಸಂಧ್ಯಾ ಥಿಯೇಟರ್ನಲ್ಲಿ ಹೈದರಾಬಾದ್ನಲ್ಲಿ. ಹೀಗಾಗಿ ಅವರ ಮೇಲೆ ಏನು ಆರೋಪಿ 2 ಅನ್ನು ಮಾಡಲಾಗಿದೆ. ಜೊತೆಗೆ ಥಿಯೇಟರ್ ಏನು ಮಾಲೀಕರಿದ್ರು ಅವರು ಕೂಡ ಅಗತ್ಯ ಕ್ರಮಗಳನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಒಬ್ಬ ಸ್ಟಾರ್ ನಟ ಬರ್ತಾನೆ ಅನ್ನೋವಾಗ ಈ ಥರದಲ್ಲಿ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಅಲ್ಲಿ ಸಪೋರ್ಟ್ ಇರಲಿಲ್ಲ ಚಿತ್ರತಂಡದಿಂದ. ಹೀಗಾಗಿ ಚಿತ್ರತಂಡ ಹಾಗೂ ಅಲ್ಲು ಅರ್ಜುನ್ ಅವರ ಬಾಡಿ ಗಾರ್ಡ್ ಜೊತೆಗೆ ಥಿಯೇಟರ್ ಮಾಲೀಕರ ಮೇಲೆ ಏನು ದೂರು ದಾಖಲಾಗಿತ್ತು. ಹೌದು, ಅಲ್ಲು ಅರ್ಜುನ್ ಅವರೇ ಇದಕ್ಕೆ ಕಾರಣ. ಯಾಕಂದರೆ ಅಲ್ಲು ಅರ್ಜುನ್ ಅವರು ಬರ್ತಾರೆ ಅಂದ್ಕೂಡ್ಲೇ ಅಲ್ಲಿ ಕ್ರೌಡ್ ಕ್ರಿಯೇಟ್ ಆಗಿದ್ದು. ಯಾಕಂದರೆ ಎಷ್ಟು ಒಂದು ಸಾವಿರಾರು ಜನ ಟಿಕೆಟ್ ಸಂಖ್ಯೆ ಇತ್ತು, ಅದಕ್ಕಿಂತ ಹೆಚ್ಚು ಮೀರಿ ಅಲ್ಲು ಅರ್ಜುನ್ ಅವರು ಬರ್ತಾರೆ ಅನ್ನೋ ಕಾರಣಕ್ಕೆ ಹೊರಗಡೆಯಿಂದ ಟಿಕೆಟ್ ಖರೀದಿ ಏನು ಮಾಡಿದ್ರು ಅವರು ಮಾಡಲಿಲ್ಲ. ಅವರು ಕೂಡ ಫ್ಯಾನ್ಸ್ ಕೂಡ ನೂಕುನುಗ್ಗಲು ಉಂಟಾಯಿತು. ಹೊರಗಡೆ ಕಾಲ್ ತುಳಿತಕ್ಕೆ ಒಳಗಾದ್ರು. ಅಲ್ಲು ಅರ್ಜುನ್ ಅವರು ಬರ್ತಾರೆ ಅನ್ನೋ ಒಂದು ಹಿಂಟ್ ಇದ್ದಿದ್ರೆ ಖಂಡಿತ ಮುಂಚೆನೇ ಒಂದು ಪ್ರಿಕಾಷನ್ ತಗೊಂಡು ಜಾಸ್ತಿ ಒಂದು ಹೈ ಸೆಕ್ಯೂರಿಟಿಯನ್ನು ಮಾಡ್ಬೋದಾಗಿತ್ತು. ಆದರೆ ಅಲ್ಲು ಅರ್ಜುನ್ ಅವರು ಬರುವಂಥ ಸುಳಿವಿಲ್ದೇ ದಿಢೀರಾಗಿ ಬಂದಿರ್ತಾರೆ, ಅಲ್ಲಿ ಆ ಸಿಚುವೇಶನ್ ಎಂಟ್ರಿ ಆಗಿರುತ್ತೆ. ಹೀಗಾಗಿ ಅವರ ಮೇಲೆ ಗಂಭೀರವಾಗಿ ಆರೋಪಿಸಿ 105, 118 IPC ಸೆಕ್ಷನ್ ಅನ್ನು ಹಾಕಲಾಗಿದೆ. ಹೀಗಾಗಿ ಬಂಧನ ಮಾಡೋದು ಅನಿವಾರ್ಯ. ಹೀಗಾಗಿ ಸದ್ಯಕ್ಕಂತೂ ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾನೂನು ಪ್ರಕಾರ ನೋಡಬೇಕಾಗುತ್ತೆ ಮಮತಾ. ಓಕೆ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಲ್ಲು ಅರ್ಜುನ್ ಮೇಲೆ 2 ಗಂಭೀರ ಸೆಕ್ಷನ್ಗಳು ದಾಖಲಾಗಿದೆ. ಮತ್ತೆ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ಅವ್ರನ್ನ ತಕ್ಷಣಕ್ಕೆ ವಶಕ್ಕೆ ಪಡಿಬೇಕಾಗಿ ಬಂತು ಪೊಲೀಸರು. ಹೈಕೋರ್ಟ್ನ ಅರ್ಜಿಯಲ್ಲೂ ಕೂಡ ಕ್ವಾಶ್ ಮಾಡುವಂತೆ, FIR ಕ್ವಾಶ್ ಮಾಡುವಂತೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಅದರ ಹಿಯರಿಂಗ್ ಇನ್ನೂ ಬಂದಿಲ್ಲ. ಸೊ ಕುಟುಂಬಕ್ಕೆ ಸಂಭ್ರಮದ ಟೈಮ್ನಲ್ಲಿ ಅತಿ ದೊಡ್ಡ ಶಾಕ್ ಸಿಕ್ಕಿದೆ. ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅಲ್ಲು ಅರ್ಜುನ್ ಅವರು ಥಿಯೇಟರ್ ಮಾಲೀಕರಿಗೂ ಕೂಡ ಒಂದು ಸಣ್ಣ ಹಿಂಟನ್ನು ಕೊಟ್ಟಿದ್ದಿದ್ರೆ ಬಹುತೇಕ ಮ್ಯಾನೇಜ್ ಮಾಡ್ತಾ ಇದ್ರು. ಯಾರಿಗೂ ಸುಳಿವನ್ನ ಕೊಡದೆ ಪರ್ಮಿಷನ್ ತಗೊಂಡೇ ಬಂದಿದ್ದಾರೆ. ನಾವು ಹಾಗೆ ನೋಡೋದಕ್ಕೆ ಹೋದ್ರೆ ತುಂಬಾ ಕಡೆಗಳಲ್ಲಿ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಸ್ಟಾರ್ಸ್ ಬರೋದನ್ನ ನೋಡಿದೀವಿ, ಫ್ಯಾನ್ಸ್ ಅವ್ರನ್ನ ಮುತ್ತಿಕೊಳ್ಳೋದನ್ನ ನೋಡಿದೀವಿ. ಬಟ್ ಕಂಟ್ರೋಲ್ ಆಗುತ್ತೆ. ಇಲ್ಲಿ ಕಂಟ್ರೋಲ್ ಮಾಡದಿರೋದಕ್ಕೆ ಕಾರಣ ಅವರು ತೋರಿಸಿದಂತಹ ನೆಗ್ಲಿಜೆನ್ಸ್ ಆರಂಭದಲ್ಲಿ ಅಂತೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ 2 ಗಂಭೀರ ಸೆಕ್ಷನ್ಗಳನ್ನ ಅಲ್ಲು ಅರ್ಜುನ್ ಮೇಲೆ ಹಾಕಿದ್ದಾರೆ. ಸೊ 2 ಸೆಕ್ಷನ್ಗಳ ಕುರಿತಂತೆ ಏನೇನು ಮಾಹಿತಿ ಸಿಗ್ತಾ ಇದೆ, ಎಷ್ಟು ಕಾನೂನಾತ್ಮಕವಾಗಿ ಸಂಕಷ್ಟವನ್ನ ಈ ಸೆಕ್ಷನ್ಗಳು ತಂದೊಡ್ಡಬಹುದು ಅಲ್ಲು ಅರ್ಜುನ್ ಅವರಿಗೆ?
ಮಮತಾ, ಖಂಡಿತ ಕಳೆದ ಒಂದು ವಾರದಿಂದನೂ ಕೂಡ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತೇಳಿ ತೀವ್ರವಾದ ಒತ್ತಡ ಇತ್ತು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾವಾಗ ಪೊಲೀಸರ ಮೇಲೆ ತೀರಾ ಒತ್ತಡ ಆಯಿತು ಆ ಸಂದರ್ಭದಲ್ಲಿ ಥಿಯೇಟರ್ಗೆ ಸಂಬಂಧಪಟ್ಟಂತ ಥಿಯೇಟರ್ನ ಮಾಲೀಕರಿರ್ಬೋದು, ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂತ ಮ್ಯಾನೇಜರ್ ಏನಿದ್ರು ಅವರನ್ನ ಬಂಧನಕ್ಕೆ ಒಳಪಡಿಸುವಂತ ಪ್ರಕ್ರಿಯೆ ಆಗಿತ್ತು. ಆದ್ರೆ ಅಷ್ಟಕ್ಕೆ ಸುಮ್ಮನಾಗಿರ್ಲಿಲ್ಲ. ಮತ್ತೆ ಅಲ್ಲು ಅರ್ಜುನ್ ಅವರು ಯಾವುದೇ ಸುಳಿವನ್ನ ಕೊಡದೇನೆ, ಸೂಚನೆಯನ್ನ ಕೊಡದೇನೆ ಅಲ್ಲಿಗೆ ಬಂದಿರುವಂತದ್ದು. ಜೊತೆಗೆ ಪೊಲೀಸರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆ ಸಂಭವಿಸಿದೆ, ಈ ಸಾವು ಸಂಭವಿಸಿರುವಂತದ್ದು ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳು ಇತ್ತು. ಆ ಹಿನ್ನೆಲೆಯಲ್ಲಿ ಏನು ಒಂದು ನಾನ್ ಬೆಲೆಬಲ್ ಕೇಸ್ ಅಂದ್ರೆ 105 ಮತ್ತು 118 ಅಂದ್ರೆ ಎರಡೂ ಕೂಡ ಏನು ಜಾಮೀನು ರಹಿತವಾದ ಪ್ರಕರಣಗಳು. ಜಾಮೀನು ರಹಿತವಾದ ಪ್ರಕರಣದಲ್ಲಿ ಅದರಲ್ಲಿ 105 ಬಂದು ಉದ್ದೇಶ ಪೂರಿತವಲ್ಲದ ಕೊಲೆ, ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯ ಉದ್ದೇಶ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅದು ಸಾವು ಸಂಭವಿಸಿರುವಂತದ್ದು ಅಂತ ಹೇಳಿ ಅದಕ್ಕೆ ಉದ್ದೇಶ ಪೂರಿತವಲ್ಲದ ಕೊಲೆ, ಅದು ಕೂಡ ನಾನ್ ಬೆಲೆಬಲ್ ಕೇಸ್ ಆಗಿರುವಂತದ್ದು. ಅದರಲ್ಲಿ ಕನಿಷ್ಠ 5 ವರ್ಷ ಮತ್ತು ಜೀವಾವಧಿ ಶಿಕ್ಷೆವರೆಗೆ, ಗರಿಷ್ಠ ಜೀವಾವಧಿ ಶಿಕ್ಷೆವರೆಗೆ ಇರುವಂತ ಪ್ರಕರಣ ಅದು. ಜೊತೆಗೆ 118 ಅಂದ್ರೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಸಾವು ಸಂಭವಿಸೋ ರೀತಿ ಅಂತೇಳಿ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಉದ್ದೇಶಪೂರಿತ ಅಲ್ಲದೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಅಂದ್ರೆ ಕಾಲ್ ತುಳಿತಕ್ಕೆ ಒಳಗಾಗಿ ಆಕೆ ಸಾವು ಸಂಭವಿಸಿರುವಂಥದ್ದು. ಜೊತೆಗೆ ನಿರ್ಲಕ್ಷ್ಯದ ಪ್ರಕರಣ ಕೂಡ ದಾಖಲನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಪ್ರಿಕಾಕ್ಷನ್ ಅನ್ನ ತೆಗೆದುಕೊಳ್ಳದೆ ಇರೋ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯದ ಪ್ರಕರಣವನ್ನು ಕೂಡ ದಾಖಲನ್ನ ಮಾಡ್ಕೊಂಡಿರುವಂಥದ್ದು. ಮಮತಾ, ಇಷ್ಟೆಲ್ಲ ಆದ ಬಳಿಕ ಅಲ್ಲು ಅರ್ಜುನ್ ಅವರು ನಿನ್ನೆ ಅಷ್ಟೇ ಅಲ್ಲಿಯ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಳ್ತಾರೆ. ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಮೆಮೋವನ್ನ ಮೂವ್ ಮಾಡ್ತಾರೆ, ತುರ್ತು ಅರ್ಜಿ ವಿಚಾರಣೆಗೆ ಕೈಗೆತ್ಕೊಳ್ಬೇಕು ಅಂತೇಳಿ. ಆದ್ರೆ ಇವತ್ತು ಅಲ್ಲಿಯ ಹೈಕೋರ್ಟ್ ಅದಕ್ಕೆ ಏನು ಪೂರಕವಾದ ಒಂದು ವಿಚಾರಣೆಗೆ ತೆಗೆದುಕೊಳ್ಳಿರಲಿಲ್ಲ. ಅಂದ್ರೆ ಅದನ್ನ ರಿಜೆಕ್ಟ್ ಅನ್ನ ಮಾಡಿತ್ತು. ತುರ್ತು ವಿಚಾರಣೆಯನ್ನ ಕೈಗೆತ್ಕೊಳ್ಳುವಂತ ಸಾಧ್ಯತೆಗಳಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ತಕ್ಷಣವೇ ಪೊಲೀಸರು ತಕ್ಷಣ ಅವರನ್ನ ಮನೆಗೆ ಹೋಗಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಲ್ಲಿ ಸ್ಟೇಷನ್ ಬೇಲ್ ಆಗದೆ ಇರುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಎರಡೂ ಕೂಡ ನಾನ್ ಬೇಲೆಬಲ್ ಕೇಸ್ ಆಗಿರೋ ಹಿನ್ನೆಲೆಯಲ್ಲಿ ಸ್ಟೇಷನ್ ಬೇಲ್ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ ಅಲ್ಲಿ ಯಾವ ರೀತಿಯಲ್ಲಿ ಜಾಮೀನನ್ನ ಕೊಡಬೇಕಾ ಅಥವಾ ಏನಂದ್ರೆ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬೇಕಾ, ಈ ರೀತಿಯ ಪ್ರಕ್ರಿಯೆಗಳು ಕೂಡ ಮುಂದಿನ ಹೊತ್ತುಗಳಲ್ಲಿ ನಡೆಯುವಂತದ್ದು. ಮಮತಾ, ಅರೆಸ್ಟ್ ಅನ್ನೋದನ್ನ ಆಲ್ರೆಡಿ ತೋರಿಸಿದಾರಾ ಮುರಳಿ, ಅಥವಾ ಇನ್ನಷ್ಟು ತೋರಿಸಬೇಕಾಗಿದೆಯಾ? ಮತ್ತೆ ಮುಂದಿನ ಪ್ರೊಸೀಜರ್ಸ್ ಹೇಗೆ ಅಂತ, ಕಸ್ಟೋಡಿಯಲ್ ಇಂಟ್ರಾಗೇಷನ್ ಇಂಥ ಪ್ರಕರಣದಲ್ಲಿ ಎಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ? ಮಮತಾ, ಯಾಕೆಂದ್ರೆ ಇಂಥ ಪ್ರಕರಣದಲ್ಲಿ ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. ಬಂಧನ ಆಗಿ ಅವರ ಹೇಳಿಕೆಗಳು ಕೂಡ ದಾಖಲಾಗಿರುವಂತದ್ದು. ಅವರನ್ನ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಕಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಇವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಸದ್ಯಕ್ಕೆ ಅವರ ಮನೆಯಿಂದ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹೇಳಿಕೆಗಳನ್ನ ದಾಖಲ ಮಾಡಿಕೊಂಡು ಸ್ಟೇಷನ್ ಬೇಲ್ ಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ಯಾಕೆಂದ್ರೆ ನಾನ್ ಬೇಲೆಬಲ್ ಕೇಸ್ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಾಗ ಸಾಮಾನ್ಯವಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಎಲ್ಲೂ ಕೂಡ ತಪ್ಪಿಸ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ಯಾಕೆಂದ್ರೆ ಒಬ್ರು ಫಿಲಂ ಸ್ಟಾರ್ ಆಗಿರೋ ಹಿನ್ನೆಲೆಯಲ್ಲಿ ಅವರು ಎಲ್ಲೂ ತಪ್ಪಿಸ್ಕೊಂಡು ಓಡೋಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಜಾಮೀನನ್ನ ಮಂಜೂರು ಮಾಡಿ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೇಳ್ಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ಅಫಿಷಿಯಲಿ ಅರೆಸ್ಟ್ ಅನ್ನ ಇನ್ನೂ ತೋರಿಸಿಲ್ಲ. ಎಷ್ಟು ಗಂಟೆಗೆ ಅದನ್ನ ಅಫಿಷಿಯಲ್ ಅರೆಸ್ಟ್ ಅನ್ನ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇರುವಂತದ್ದು. ಅದಾದ ಬಳಿಕ ಬಹುತೇಕ ಸಂಜೆ ಒಳಗೆ ಅಫಿಷಿಯಲ್ ಅರೆಸ್ಟ್ ಅನ್ನ ತೋರಿಸಿ, ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಒಂದು ಪೊಲೀಸ್ ಠಾಣೆಯಲ್ಲಿ 24 ಗಂಟೆಗಳಕ್ಕಿಂತ ಹೆಚ್ಚಿನ ಕಾಲ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಂಜೆ ಒಳಗಾಗಿ ಅಫಿಷಿಯಲ್ ಅರೆಸ್ಟ್ ಅನ್ನು ತೋರಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಮಮತಾ, ಮುರಳಿ, ಈ ಪ್ರಕರಣದಲ್ಲಿ ಟೋಟಲ್ ಆಗಿ ಎಷ್ಟು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಮತ್ತು ಎಷ್ಟು ಜನರನ್ನ ಇಲ್ಲಿ ತನಕ ಅರೆಸ್ಟ್ ಮಾಡ್ದಂಗ ಆಗತ್ತೆ? ಎಲ್ಲ 5 ಜನರನ್ನ ಅರೆಸ್ಟ್ ಮಾಡ್ದಂಗ ಆಗತ್ತಾ ಅಥವಾ ಎಷ್ಟು ಜನ ಟೋಟಲ್ ಆಗಿದ್ದು ಅಂತ? ಮಮತಾ, ಇದರಲ್ಲಿ 5 ಜನರ ವಿರುದ್ಧ ಏನು ಆರೋಪ ಕೇಳಿಬಂದಿದ್ದಂಥದ್ದು. ಅದರಲ್ಲಿ ಥಿಯೇಟರ್ನ ಮಾಲೀಕರು, ಜೊತೆಗೆ ಅಲ್ಲಿಯ ಮ್ಯಾನೇಜರ್ ಇರ್ಬೋದು, ಜೊತೆಗೆ ಅಲ್ಲಿ ವ್ಯವಸ್ಥೆಗಳನ್ನ ನೋಡ್ಕೊಳ್ತಾ ಇದ್ದಂಥವ್ರು ಮತ್ತು ಅಲ್ಲು ಅರ್ಜುನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ನಿರ್ಮಾಪಕರು, ಇವರೆಲ್ಲರನ್ನೂ ಕೂಡ ಆರೋಪಿಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಬ್ಬರನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಇಬ್ಬರನ್ನ ಬಂಧನಕ್ಕೊಳಪಡಿಸಿ ಅವ್ರನ್ನೆಲ್ಲರೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂಥದ್ದು. ಜೊತೆಗೆ ಈಗ ಅಲ್ಲು ಅರ್ಜುನ್ ಅವರ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿಯ ಮಾಧ್ಯಮಗಳು ಒಂದು ಮಾಹಿತಿಯನ್ನ ಹೊರ ಹಾಕ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರ ಬಂಧನ ಆದ ಬಳಿಕ ಮುಂದಿನ ಪ್ರಕ್ರಿಯೆಗಳೇನು, ಜೊತೆಗೆ ಇನ್ನುಳಿದಂತ ಆರೋಪಿಗಳ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗಿರುವಂತದ್ದು. ಸದ್ಯಕ್ಕೆ ಹೈಕೋರ್ಟ್ ನಲ್ಲಿ ಇವತ್ತು ಬಹುತೇಕ ರಿಲೀಫ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು, ಜೊತೆಗೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಮೆಮೋವನ್ನ ಮೂವ್ ಮಾಡಿದ ಸಂದರ್ಭದಲ್ಲಿ ಅದನ್ನ ತುರ್ತು ವಿಚಾರಣೆಗೆ ಕೈಗೆತ್ಕೊಳ್ಳೋದಿಲ್ಲ ಅಂತೇಳಿ ಹೈಕೋರ್ಟ್ ಒಂದು ಸ್ಪಷ್ಟನೆ ಕೊಟ್ಟ ಹಿನ್ನೆಲೆಯಲ್ಲಿ ತಕ್ಷಣವೇ ಪೊಲೀಸರು ಅವರನ್ನ ಬಂದು, ಅಂದ್ರೆ ಕೋರ್ಟ್ನ ಕಲಾಪ ಪ್ರಾರಂಭವಾಗಿ ಯಾವಾಗ ತುರ್ತು ಅರ್ಜಿ ವಿಚಾರಣೆಗೆ ಕೈಗೆತ್ಕೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯ್ತು. ತಕ್ಷಣವೇ ಪೊಲೀಸರು ಬಂದು ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಮಮತಾ, ಈಗ ಲೀಗಲ್ ಆಪ್ಷನ್ಸ್ ಏನು ಅಂತ, ಈಗ ಆಲ್ರೆಡಿ ಹೈಕೋರ್ಟ್ ನಲ್ಲಿ ಅವ್ರು ಕ್ವಾಶ್ ಮಾಡೋದಕ್ಕೆ ಬಯಸಿದ್ದು FIR ಅನ್ನ, ಬಟ್ ಈಗ ಅವ್ರು ಅರೆಸ್ಟ್ ಅನ್ನು ತೋರಿಸಿದ್ರೆ ಪೊಲೀಸ್ನವರು, ಉಳಿದ ಲೀಗಲ್ ಆಪ್ಷನ್ಸ್ ಏನು ಉಳಿದಂಗ ಆಗುತ್ತೆ ಅಲ್ಲು ಅರ್ಜುನ್ ಫ್ಯಾಮಿಲಿಗೆ? ಮಮತಾ, ಯಾಕೆಂದ್ರೆ ಈಗಾಗಲೇ ಒಂದು ಕೇಳ್ಕೊಂಡಿದ್ದಂಥದ್ದು FIR ಸ್ಕ್ವಾಶ್ ನ ಅಡಿಯಲ್ಲಿ ಕೇಳ್ಕೊಂಡಿದ್ರು. FIR ಸ್ಕ್ವಾಶ್ ನ ಕೇಳಿದ ಸಂದರ್ಭದಲ್ಲಿ ಅದನ್ನು ಇಂಟ್ರೀಮ್ ರಿಲೀಫ್ ಅಂತಾನೆ ಹೇಳ್ತೀವಿ, ಮಧ್ಯಂತರ ತಡೆ. ಅಂದ್ರೆ
FIR ಗೆ ಮಧ್ಯಂತರ ತಡೆಯನ್ನ ಕೊಟ್ರೆ ಆರೋಪಿನ ಬಂಧನ ಮಾಡುವಂಥದ್ದು ಇರ್ಬೋದು, ವಿಚಾರಣೆ ಮಾಡುವಂಥದ್ದು ಇರ್ಬೋದು, ಇದು ಯಾವುದು ಕೂಡ ನಡೆಯುವಂತ ಪ್ರಕ್ರಿಯೆಗಳಿರಲ್ಲ. ಈಗ ಹೈಕೋರ್ಟ್ ನಲ್ಲಿ ಆ ಆಪ್ಷನ್ ಅನ್ನ ಕಳ್ಕೊಂಡಿದ್ದಾರೆ. ಅಂದ್ರೆ ಈಗ ಬಂಧನ ಆಗಿ ಅಫಿಷಿಯಲ್ ಆಗಿ ಅವರನ್ನು ಬಂಧನ ಮಾಡಿ ಮ್ಯಾಜಿಸ್ಟ್ರೇಟ್ ಹಾಜರುಪಡಿಸಿದ್ರೆ ಆ ಸಂದರ್ಭದಲ್ಲಿ ಆಗುವಂತ ಪ್ರಕ್ರಿಯೆಗಳೇನಿತ್ತು ಅದು ಕೆಳ ಹಂತದ ನ್ಯಾಯಾಲಯದಲ್ಲೇ ಆಗುವಂಥದ್ದು. ಆದ್ರೆ ಹೈಕೋರ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. FIR ಗೆ ತಡೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಈಗಾಗಲೇ ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿದೀವಿ ಅಂತೇಳಿ ಪ್ರಾಸಿಕ್ಯೂಷನ್ ಪರ ವಕೀಲರು ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿಯನ್ನ ಕೊಟ್ಟ ಸಂದರ್ಭದಲ್ಲಿ ಹೈಕೋರ್ಟ್ ಅದನ್ನ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇರುವಂತದ್ದು. ಆದ್ರೆ ಈಗ ಕಾನೂನು ಹೋರಾಟ ಏನಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕತ್ತೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಾಗ ತಕ್ಷಣವೇ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿ ಅಂತೇಳಿ ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೆ ಯಾಕಂದ್ರೆ ನಾನ್ ಬೇಲೆಬಲ್ ಕೇಸ್ ಏನಿರುತ್ತೆ, ನಾನ್ ಬೇಲೆಬಲ್ ಕೇಸ್ಗಳಲ್ಲಿ ಮ್ಯಾಜಿಸ್ಟ್ರೇಟ್ಗಳು ಕೂಡ ತಕ್ಷಣವೇ ಅವರನ್ನ ಏನು ಬೇಲನ್ನ ಮಂಜೂರು ಮಾಡುವಂತದ್ದು, ಫಸ್ಟ್ ಅಪಿಯರೆನ್ಸ್ಗೆ ಬೇಲನ್ನ ಮಂಜೂರು ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತವೆ. ಆ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನ ಅಂತ ಹೇಳಿ ಒಂದು ಕನ್ಫರ್ಮೇಶನ್ ಗಳು ಸಿಗ್ಬೇಕಾದಂತದ್ದು. ಪೊಲೀಸರೇನಾದ್ರೂ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳ್ಕೊಂಡ್ರೆ ಆ ಸಂದರ್ಭದಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಸಾಧ್ಯತೆಗಳಿರ್ತವೆ. ಅಕಸ್ಮಾತ್ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರೆ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇರಿಸಿ ಅದಾದ ಬಳಿಕ ರೆಗ್ಯುಲರ್ ಬೇಲ್ ಅಂತ ಏನ್ ಹೇಳ್ತಾರೆ ಅದನ್ನ ಆಪ್ಷನ್ ಅನ್ನ ಇಟ್ಕೊಂಡು ಅಲ್ಲಿ ಪಡ್ಕೊಳ್ಳುವಂತ ಪ್ರಯತ್ನಗಳು. ಅಂದ್ರೆ ಆ ಸಂದರ್ಭದಲ್ಲಿ ಇನ್ನು 482 ಅಂದ್ರೆ FIR ಸ್ಕ್ವಾಶ್ ಏನಿತ್ತು, FIR ಸ್ಕ್ವಾಶ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಯಾವ ರೀತಿಯಲ್ಲಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಮಮತಾ.